ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರಿ ಯೂಟ್ಯೂಬ್ ಚಾನಲ್. ಫೇಸ್ಬುಕ್ ಇಂದ ಅರ್ನಿಂಗ್ ಹೇಗೆ ಮಾಡೋದು ಅದೊಂದು ವಿಡಿಯೋ ಮಾಡಿ ತಿಳಿಸಿ ಅಂತ ತುಂಬಾ ಜನರು ಕೇಳ್ತಾ ಇದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಫೇಸ್ಬುಕ್ ಇಂದ ಹೇಗೆ ಅರ್ನಿಂಗ್ ಮಾಡೋದು ಅಂತ A to Z ಇನ್ಫಾರ್ಮೇಶನ್ ನಾನ್ ನಿಮ್ಗೆ ಕೊಡುವಂತದ್ದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅವರು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ, ಸೊ ದಟ್ ನೀವು ಕೂಡ ಫೇಸ್ಬುಕ್ ಇಂದ ಅರ್ನಿಂಗ್ ಮಾಡ್ಬೋದು. ಈಸಿ ವೇ ಇದೆ, ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ಗೆ ಈ ತರ ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಒಂದು ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಫೇಸ್ಬುಕ್ ಅಲ್ಲಿ ಎರಡು ರೀತಿಯಾಗಿ ನಾವು ಅರ್ನಿಂಗ್ ಮಾಡ್ಬೋದು. ಒಂದು, ಆಲ್ರೆಡಿ ನಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಇದೆ, ಸೊ ಅದಕ್ಕೆ ನಾವು ಪ್ರೊಫೆಷನಲ್ ಮಾಡ್ಬಿಟ್ಟು ಅರ್ನಿಂಗ್ ನ ಮಾಡ್ಬೋದು. ಹೇಗೆ ಪ್ರೊಫೆಷನಲ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಅಂಡ್ ಸೆಕೆಂಡ್ ಥಿಂಗ್, ನಮ್ದು ಇರೋ ಫೇಸ್ಬುಕ್ ಅಕೌಂಟ್ ಅಲ್ಲೇ ಒಂದು ಹೊಸದಾಗಿ ಪೇಜ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅದರಿಂದ ಕೂಡ ಅರ್ನಿಂಗ್ ಮಾಡ್ಬೋದು. ಸೊ ಈ ಎರಡು ರೀತಿಯಾಗಿ ನೀವು ಅರ್ನಿಂಗ್ ನ ಮಾಡ್ಬೋದು, ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, 31st ಆಗಸ್ಟ್ ಇಂದ ನಮ್ಮ ಒಂದು ಫೇಸ್ಬುಕ್ ಪಾಲಿಸಿ ಏನಿದೆ ಅದೆಲ್ಲ ಚೇಂಜ್ ಆಗ್ತಾ ಇದೆ. ಅಂತಂದ್ರೆ ಇವಾಗ ಯಾರೆಲ್ಲ ಆಡ್ಸ್ ಆನ್ ರೀಲ್ಸ್, ಪರ್ಫಾರ್ಮೆನ್ಸ್ ಬೋನಸಸ್, ಸ್ಟ್ರೀಮ್ ಆಡ್ಸ್, ಸೊ ಇದರಿಂದ ಅರ್ನಿಂಗ್ ಮಾಡ್ತಾ ಇದ್ರಿ, ಅದೆಲ್ಲ ಇವಾಗ ಸ್ಟಾಪ್ ಆಗುತ್ತೆ. ಸೊ 31st ಆಗಸ್ಟ್ ಇಂದ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಇದು ಒಂದೇ ಇರೋದು. ಸೊ ಇದರಿಂದಾನೇ ನಾವು ಅರ್ನಿಂಗ್ ಮಾಡಬಹುದು. ಸೊ ಈ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಅಂತಂದ್ರೆ ನಮ್ಮ ಒಂದು ಓನ್ ಕಾಂಟೆಂಟ್ ನ ನಾವು ಕ್ರಿಯೇಟ್ ಮಾಡ್ಬೇಕು ಫೇಸ್ಬುಕ್ ಅಲ್ಲಿ. ನಾಟ್ ಲೈಕ್ ಬೇರೆಯವ್ರ ವಿಡಿಯೋಸ್ ತಗೊಂಡ್ ಬಂದು ನಮ್ಮ ಒಂದು ಪೋಸ್ಟ್ ಅಲ್ಲಿ ಹಾಕೋದು. ಸೊ ಈ ತರ ಮಾಡೋಂಗಿಲ್ಲ, ಓಕೆನಾ? ಅಂಡ್ ನಾವೇನಾದ್ರೂ ಕಾಪಿರೈಟ್ ಮ್ಯೂಸಿಕ್ ಯೂಸ್ ಮಾಡ್ತಾ ಇದೀವಿ, ಬೇರೆಯವ್ರದ್ದು ಮ್ಯೂಸಿಕ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ನಾವ್ ಏನ್ ರೆವೆನ್ಯೂ ಜನರೇಟ್ ಮಾಡ್ತೀವಿ ಸೊ ಅದರಿಂದ ಇಷ್ಟು ಪರ್ಸೆಂಟೇಜ್ ಅಂತ ಅವ್ರಿಗೆ ಹೋಗುತ್ತೆ. ಸೊ ಬೆಟರ್ ನಮ್ಮ ಒಂದು ಓನ್ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅರ್ನಿಂಗ್ ಮಾಡೋದು ಒಳ್ಳೇದು. ಬಿಕಾಸ್ ಏನೆಲ್ಲ ಅರ್ನಿಂಗ್ ಮಾಡ್ತೀವಿ ಅದೆಲ್ಲ ಅಮೌಂಟ್ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆನೆ ಬರುವಂತದ್ದು, ಓಕೆನಾ? ಸೊ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಅಲ್ಲಿ ನೀವು ಸ್ಟೋರೀಸ್ ಆಡ್ ಮಾಡ್ತಿರಲ್ಲ ಅದಕ್ಕೂ ಅರ್ನಿಂಗ್ ಆಗುತ್ತೆ, ಲಾಂಗ್ ವಿಡಿಯೋಸ್ಗೂ ಅರ್ನಿಂಗ್ ಆಗುತ್ತೆ, ರೀಲ್ಸ್ಗೂ ಆಗುತ್ತೆ, ಜೊತೆಗೆ ಪೋಸ್ಟ್ ಹಾಕ್ತಿರಲ್ವಾ, ಸುಮ್ನೆ ನೀವು ಒಂದು ಫೋಟೋಸ್ ಹಾಕ್ತಿರಾ, ಸೊ ಫೋಟೋ ಹಾಕಿದ್ರು ಕೂಡ ನೀವು ಫೇಸ್ಬುಕ್ ಇಂದ ಅರ್ನಿಂಗ್ ಮಾಡ್ಬೋದು. ಸೊ ಈ ಎಲ್ಲಾ ಕ್ಯಾಟಗರೀಸ್ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಅಲ್ಲಿ ಬರುವಂತದ್ದು, ಓಕೆನಾ? ಸೊ ಇವಾಗ ಬನ್ನಿ, ನಿಮ್ ಹತ್ರ ಇವಾಗ ಆಲ್ರೆಡಿ ಫೇಸ್ಬುಕ್ ಇದೆ, ಸೊ ಅದು ಪ್ರೈವೇಟ್ ಇದೆ ಅಂತಂದ್ರೆ ಪ್ರೊಫೆಷನಲ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಆಮೇಲೆ ಪೇಜ್ ಕ್ರಿಯೇಟ್ ಮಾಡ್ಬಿಟ್ಟು ಹೇಗೆ ಅರ್ನಿಂಗ್ ಮಾಡೋದು ಅಂತ ನೋಡೋಣ, ಓಕೆ? ಸೊ ಬನ್ನಿ. ಸೊ ಫಸ್ಟ್ ನೀವು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಓಕೆ? ಸೊ ಓಪನ್ ಮಾಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಅಂಡ್ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ತೋರಿಸ್ತಾ ಇದೆ ಅಂತಂದ್ರೆ ಈ ಒಂದು ಪೇಜ್ ಇಂದ ನಾವು ಅರ್ನಿಂಗ್ ಮಾಡ್ತಾ ಇದೀವಿ ಅಂತ ಅರ್ಥ ಆಗುತ್ತೆ, ಓಕೆನಾ? ಅಂದ್ರೆ ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಪೇಜ್ ಅಂತ ಅರ್ಥ. ಸೊ ನೀವೇನಾದ್ರೂ ನಿಮ್ದು ಕೂಡ ಅರ್ನಿಂಗ್ ಆಗ್ತಾ ಇದೆ ಫೇಸ್ಬುಕ್ ಅಂದ್ರೆ ಈ ರೀತಿಯಾಗಿ ಇಂಟರ್ಫೇಸ್ ತೋರಿಸುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದೆ ಅಲ್ವಾ, ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಕೆಳಗಡೆ ಡಾಟ್ 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 3 ಡಾಟ್ ಕಾಣಿಸ್ತಿದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಅಂಡ್ ಇಲ್ಲಿ ನೀವು ನೋಡ್ಬೋದು ಟರ್ನ್ ಆಫ್ ಪ್ರೊಫೆಷನಲ್ ಮೋಡ್ ಅಂತ ಇದೆ. ಅಂತಂದ್ರೆ ನಂದು ಆಲ್ರೆಡಿ ಫೇಸ್ಬುಕ್ ಇವಾಗ ಪ್ರೊಫೆಷನಲ್ ಮೋಡ್ ಅಲ್ಲಿ ಇದೆ. ನೀವು ಏನಾದ್ರೂ ಆಫ್ ಮಾಡ್ತೀರಾ ಅಂತಂದ್ರೆ ಆಫ್ ಮಾಡಿಲಿ, ಟರ್ನ್ ಆಫ್ ಪ್ರೊಫೆಷನಲ್ ಮೋಡ್ ಅಂತ ಹೇಳ್ತಾ ಇದೆ. ಆದ್ರೆ ನಿಮ್ದೇನಾದ್ರೂ ಪ್ರೈವೇಟ್ ಇದೆ ಫೇಸ್ಬುಕ್ ಪೇಜ್ ಅಂತಂದ್ರೆ ಇಲ್ಲಿ ನಿಮ್ಗೆ ಟರ್ನ್ ಆನ್ ಪ್ರೊಫೆಷನಲ್ ಮೋಡ್ ಅಂತ ಕಾಣಿಸುತ್ತೆ, ಓಕೆನಾ? ಸೊ ಟರ್ನ್ ಆನ್ ಪ್ರೊಫೆಷನಲ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಪ್ರೈವೇಟ್ ಇರೋದನ್ನ ಪಬ್ಲಿಕ್ ಆಗಿ ಹೋಗುತ್ತೆ, ಅಂದ್ರೆ ಪ್ರೊಫೆಷನಲ್ ಆಗೋಗುತ್ತೆ. ಸೊ ಆಮೇಲೆ ನೀವು ಫೇಸ್ಬುಕ್ ಅಲ್ಲಿ ಏನಾದ್ರೂ ಅಪ್ಲೋಡ್ ಮಾಡಿ, ಕಾಮಿಡೀಸ್ ಹಾಕಿ, ರೀಲ್ಸ್ ಹಾಕಿ, ಪೋಸ್ಟ್ ಹಾಕಿ, ಸ್ಟೋರೀಸ್ ಹಾಕಿ, ಸೊ ಏನ್ ಹಾಕಿದ್ರು ಕೂಡ ಅರ್ನಿಂಗ್ ಆಗೋದಕ್ಕೆ ಶುರು ಆಗುತ್ತೆ. ಫಸ್ಟ್ ಥಿಂಗ್, ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜ್ ನ ಪ್ರೊಫೆಷನಲ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ನಿಮ್ಮ ಒಂದು ಅಕೌಂಟ್ ಏನಿದೆ ಪ್ರೆಸೆಂಟ್ಲಿ, ಸೊ ಅದರಿಂದ ಈ ರೀತಿ ನೀವು ಪ್ರೊಫೆಷನಲ್ ಮೋಡ್ಗೆ ಆನ್ ಮಾಡ್ಕೊಂಡು ಅರ್ನಿಂಗ್ ಮಾಡೋದು ಫಸ್ಟ್ ಆಪ್ಷನ್ ಆಯ್ತು. ಅಂಡ್ ನೆಕ್ಸ್ಟ್ ಥಿಂಗ್, ಇವಾಗ ಇದೇ ಒಂದು ಪೇಜ್ ಅಲ್ಲಿ ಪ್ರೊಫೈಲ್ ಅಲ್ಲಿ ಪೇಜ್ ಕ್ರಿಯೇಟ್ ಮಾಡ್ಬಿಟ್ಟು ಕೂಡ ಅರ್ನಿಂಗ್ ಮಾಡಬಹುದು. ಅದು ಹೇಗೆ ಅಂತಂದ್ರೆ ಇವಾಗ ಬ್ಯಾಕ್ ಬನ್ನಿ, ಓಕೆನಾ? ಸೊ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಮೇಲೆ ನಿಮ್ಗೆ 3 ಲೈನ್ಸ್ ಕಾಣಿಸುತ್ತೆ, ಮೇಲೆ ರೈಟ್ ಕಾರ್ನರ್ ಅಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಪೇಜಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಓಕೆನಾ? ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡಿ.
ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ನನ್ನ ಹತ್ರ ಒಂದು ಪೇಜ್ ಇದೆ. ಸೊ ಪೇಜ್ ಇಂದ ನಾನು ಅರ್ನಿಂಗ್ ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ. ಓಕೆನಾ? ಸೊ ನೀವು ಕೂಡ ಈ ರೀತಿ ಫೇಸ್ಬುಕ್ ಪೇಜ್ ಇಂದಾನು ಅರ್ನಿಂಗ್ ಮಾಡ್ಬೇಕು ಅಂತ ಆಸೆ ಇದ್ರೆ ಇಲ್ಲಿ ಮೇಲೆನೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಯುವರ್ ಪೇಜ್. Page is a space where people can publicly connect with your businesses, personal brand or organization. Okay? ಪೇಜ್ ಅಂತಂದ್ರೆ ಪೇಜ್ ಅಲ್ಲಿ ನಾವು ಪ್ರೈವೇಟ್ ಇಡೋದಕ್ಕೆ ಬರಲ್ಲ, ಇದು ಆಟೋಮೆಟಿಕ್ ಆಗಿ ಪಬ್ಲಿಕ್ ಇರುತ್ತೆ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿ ಒಂದು ಆಪ್ಷನ್ ಎಲ್ಲ ಕೇಳ್ತಾರೆ, ಅದೆಲ್ಲ ನೀವು ಕಂಟಿನ್ಯೂ ಮಾಡ್ಬಿಟ್ಟು ನೀವು ಯಾವ ತರ ಅಂದ್ರೆ ಕ್ಯಾಟಗರಿ, ಯಾವ ಕ್ಯಾಟಗರಿಯಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅದು ಸೆಲೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಮಾಡ್ತೀರಾ, ರೀಲ್ಸ್ ಮಾಡ್ತೀರಾ, ಕಾಮಿಡೀಸ್ ಹಾಕ್ತೀರಾ, ಆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಟಗರಿ. ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅಲ್ಲಿಂದ ಕೂಡ ಅರ್ನಿಂಗ್ ಮಾಡ್ಬೋದು. ಅಂಡ್ ಸಪ್ರೇಟ್ ಆಗಿ ವಿಡಿಯೋ ನಿಮ್ಗೆ ಬೇಕು ಪೇಜ್ ಕ್ರಿಯೇಟ್ ಮಾಡೋದು ಅಂತಂದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಹೆಲ್ಪ್ ಮಾಡ್ತೀನಿ. ಹೇಗೆ ಕ್ರಿಯೇಟ್ ಮಾಡಿ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಅರ್ನಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂಡ್ ಏನೇ ಒಂದು ಫೇಸ್ಬುಕ್ ಇಂದ ಅರ್ನಿಂಗ್ ರಿಲೇಟೆಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ನೀವು ಕೇಳ್ಬೋದು. ಐ ವಿಲ್ ಹೆಲ್ಪ್ ಯು. ಓಕೆ? ಸೊ ವಿಡಿಯೋ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.